ಇನ್ನು ಉತ್ತರ ಭಾರತದ ಜನ ರಣಮಳೆಗೆ ರೋಸಿ ಹೋಗಿದ್ದಾರೆ. ಮಹಾರಾಷ್ಟ್ರದಲ್ಲಂತೂ ದೊಡ್ಡ ದುರಂತವೊಂದು ಕೂದಲೆಳೆ ಅಂತರದಿಂದ ತಪ್ಪು ಹೋಗಿದೆ. ಉತ್ತರ ಪ್ರದೇಶದಲ್ಲಿ ಊರಿಗೂರೇ ಮುಳುಗ್ ಹೋಗಿವೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮಳೆ ಅಬ್ಬರ. ಉತ್ತರ ಭಾರತದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಭಾರೀ ಮಳೆಗೆ ಊರಿಗೆ ಊರೇ ಮುಳುಗಿ ಹೋಗಿವೆ. ರಸ್ತೆಗಳ ಪಾಡಂತೂ ತೇಟ ಹೊಳೆಯಂತಾಗಿದೆ. ಇಲ್ಲಿನ ಜನರ ದುಸ್ಥಿತಿ ನೀರಿನ ನಡುಗಡ್ಡೆಯಲ್ಲೇ ವಾಸಿಸುವಂತಾಗಿದೆ. ಮಳೆರಾಯ ತಂದ ಅವಾಂತರಗಳನ್ನ ಒಂದೊಂದಾಗಿ ತೋರಿಸ್ತೇವೆ ನೋಡಿ. ಜಲಪಾತ ನೋಡೋದಕ್ಕೆ ಹೋದವರಿಗೆ ಜಲ ಸಂಕಷ್ಟ. ಇಲ್ಲಿ ನೋಡಿ, ಮಹಾರಾಷ್ಟ್ರದ ನಾಸಿಕ್ ಸಮೀಪದ ಅಂಜನೇರಿ ಜಲಪಾತ ಮೈತುಂಬಿ ಹರಿಯುತ್ತಿದೆ. ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಹೀಗೆ ಇದರ ಆಕರ್ಷಣೆಗೆ ಒಳಗಾಗಿ ಫಾಲ್ಸ್ ನೋಡೋದಕ್ಕೆ ಹೋದವರ ಪಾಡು ಅದೇನಾಗಿದೆ ನೋಡಿ. ಹೌದು, ಅಂಜನೇರಿ ಫಾಲ್ಸ್ ಪ್ರವಾಸಿಗರು ಪಡ್ತಾ ಇರೋ ಪಾಡಿದವು. ಜಲಪಾತ ನೋಡೋದಕ್ಕೆ ಅಂತ 20ಕ್ಕೂ ಹೆಚ್ಚು ಪ್ರವಾಸಿಗರು ಫಾಲ್ಸ್ನತ್ತ ಹೆಜ್ಜೆ ಹಾಕಿದ್ರು. ಆದರೆ ಮಹಾರಾಷ್ಟ್ರದಲ್ಲಿನ ರಣಮಳೆಗೆ ಜಲಪಾತದ ಹರಿವಿನ ಅಬ್ಬರ ಜೋರಾಯಿತು. ಆಗ್ಲೇ ನೋಡಿ ಪ್ರವಾಸಿಗರಿಗೆ ಜೀವ ಸಂಕಟ ಎದುರಾಗಿದ್ದವು. ಬಂಡೆಗಳ ಮೇಲೆ ನಿಂತು ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡ ಪ್ರವಾಸಿಗರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ್ರು. ಮುಳುಗಿದ ಹೆದ್ದಾರಿಯಲ್ಲಿ ಬೋಟ್ಗಳಂತಾದ ಕಾರ್ಗಳು. ಇದ್ಯಾವುದೋ ನದಿ ಅಥವಾ ನಾಲೆಯಲ್ಲ. ಈ ಚಿತ್ರಣ ಮಹಾರಾಷ್ಟ್ರದ ಮುಂಬೈ ಪುಣೆ ಹೆದ್ದಾರಿಯದ್ದು. ಇಲ್ಲಿ ರಸ್ತೆ ಮೇಲೆ ಹೋಗಬೇಕಿದ್ದ ಕಾರ್ಗಳು ಬೋಟ್ಗಳಂತೆ ನೀರಲ್ಲೇ ತೇಲಿ ಹೋಗ್ತಿವೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬರು ಪ್ರವಾಹಕ್ಕೆ ಸಿಲುಕಿಕೊಂಡಿದ್ರು. ರಕ್ಷಣಾ ಸಿಬ್ಬಂದಿ ಆತನನ್ನ ಬಚಾವ್ ಮಾಡುವಲ್ಲೇ ಯಶಸ್ವಿಯಾಗಿದ್ರು. ಅದೇ ರೀತಿ ಕೇಡ ಪ್ರದೇಶದಲ್ಲಿ ಕೂಡ ಓರ್ವ ಮಹಿಳೆಯ ರಕ್ಷಣೆ ಮಾಡಲಾಯಿತು. ಉಕ್ಕಿ ಹರಿದ ಸರಯೋ ನದಿ, ಬೋಟ್ಗಳಲ್ಲೇ ಓಡಾಟ. ಹೀಗೆ ಜನ ಬೋಟ್ಗಳಲ್ಲಿ ಹೋಗ್ತಿರೋದನ್ನ ನೋಡಿ ಇದ್ಯಾವುದೋ ನದಿ ಅನ್ಕೋಬೇಡಿ. ಇದೋ ಉತ್ತರ ಪ್ರದೇಶದ ಗ್ರಾಮವೊಂದರ ನಟ್ಟ ನಡುವಿನ ಸ್ಥಳ. ಗೋಂಡಾ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಸರಯೋ ನದಿ ಭೋರ್ಗೆರೆಯುತ್ತಿದ್ದು ಇಲ್ಲಿನ ಜನ ಬೋಟ್ಗಳ ಮೂಲಕ ಸುರಕ್ಷಿತ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಕೊಚ್ಚಿ ಹೋಗ್ತಿದ್ದ ಪ್ರಯಾಣಿಕರಿದ್ದ ಕಾರು. ಹೈದರಾಬಾದ್ನಲ್ಲಿ ಮಳೆ ಸುರಿದ ಅಬ್ಬರಕ್ಕೆ ಕಾರುಗಳು ಕಸಗಳಂತೆ ಕೊಚ್ಚಿಕೊಂಡು ಹೋಗ್ತಾ ಇದ್ವು. ಯೂಸುಫ್ ಗಢದಲ್ಲಂತೂ ಪ್ರಯಾಣಿಕರ ಸಮೇತ ಕಾರು ನೀರಲ್ಲೇ ತೇಲಿ ಹೋಗ್ತಿತ್ತು. ಈ ಸಮಯಕ್ಕೆ ಓಡಿ ಬಂದ ಸ್ಥಳೀಯರು ಕಾರಿನ ಗಾಜು ಒಡೆದು ಪ್ರಯಾಣಿಕರ ರಕ್ಷಣೆ ಮಾಡಿದ್ರು. ಅಸ್ಸಾಂ ಪ್ರವಾಹದಲ್ಲಿ ಮತ್ತಿಬ್ಬರು ಬಲಿ, 93ಕ್ಕೇರಿದ ಸಾವಿನ ಸಂಖ್ಯೆ. ಅಸ್ಸಾಂನಲ್ಲಿ ಮಳೆ ಆರ್ಭಟ ಇನ್ನೂ ನಿಂತಿಲ್ಲ. ಇವತ್ತು ಮತ್ತಿಬ್ಬರು ಪ್ರವಾಹಕ್ಕೆ ಸಿಲುಕಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಿಂದಾಗಿ ಈವರೆಗೂ ಮಳೆಯಿಂದಾದ ಸಾವಿನ ಸಂಖ್ಯೆ 93ಕ್ಕೇರಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಸ್ತೆಗಳು ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡ್ತಾ ಇದ್ರು. ಬ್ಯೂರೋ ರಿಪೋರ್ಟ್, TV9.